ಜಸ್ಟ್ 47 ವರ್ಷ. ನಟ ಪುನೀತ್ ರಾಜ್ಕುಮಾರ್, ಚಿರಂಜೀವಿ ಸರ್ಜಾ ಸಾಲಿನಲ್ಲಿ ದಿಲೀಪ್ ರಾಜ್ ಸೇರಿಕೊಂಡಿದ್ದಾರೆ. ಏಕಾಏಕಿ ಕುಸಿದು ಬಿದ್ದ ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಅವರು ಕೊನೆಯುಸಿರೆಳೆದಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ದಿಲೀಪ್ ರಾಜ್ ಕನ್ನಡದ ಕಿರುತೆರೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದ ನಟರು. ಅಪ್ಪು ಅಭಿನಯದ ಮಿಲನ, ಯೂಟರ್ನ್ ಸಿನಿಮಾದಲ್ಲಿ ದಿಲೀಪ್ ಗಮನ ಸೆಳೆದಿದ್ದರು. ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಲ್ಲಿ ಪ್ರಖ್ಯಾತರಾಗಿದ್ದರು. ಪಾರು, ನಾನಿನ್ನ ಬಿಡಲಾರೆ ಧಾರಾವಾಹಿಗಳನ್ನು ದಿಲೀಪ್ ರಾಜ್ ನಿರ್ಮಾಣ ಮಾಡಿದ್ದರು. 47 ವರ್ಷದ ದಿಲೀಪ್ ರಾಜ್ ಅವರಿಗೆ ಮನೆಯಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಬದುಕುಳಿದಿಲ್ಲ. ದಿಲೀಪ್ ರಾಜ್ ನಿಧನ ಸ್ಯಾಂಡಲ್ವುಡ್ ನಟ ನಟಿಯರು, ಅಭಿಮಾನಿಗಳಿಗೆ ಮತ್ತೊಂದು ಆಘಾತದ ಸುದ್ದಿಯಾಗಿದೆ. ದಿಲೀಪ್ ರಾಜ್ ಕಷ್ಟಪಟ್ಟು ಬಣ್ಣದ ಜಗತ್ತಿಗೆ ಕಾಲಿಟ್ಟವರು. ಕಿರುತೆರೆಯಲ್ಲಿ ನಟಿಸಿದ್ದ ದಿಲೀಪ್ ರಾಜ್ಗೆ ಹೀರೋ ಆಗುವ ಆಸೆ ಇತ್ತು. 2005ರಲ್ಲಿ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆದರು. ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ ಮಿಲನ ದಿಲೀಪ್ ಫೇಮಸ್ ಆಗುವಂತೆ ಮಾಡಿತು. ದಿಲೀಪ್ ರಾಜ್ ಅವರ ನಿಧನ ಎಲ್ಲರಿಗೂ ಶಾಕಿಂಗ್ ನ್ಯೂಸ್. ಅಭಿಮಾನಿಗಳು, ಕುಟುಂಬದವರಿಗೆ, ಆಪ್ತರಿಗೆ ತೀವ್ರ ನೋವಾಗಿದೆ. ಪ್ರತಿಭಾವಂತ ನಟನಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಹೀಗಾಯಿತು ಎಂದು ಮರುಗುತ್ತಿದ್ದಾರೆ.